ಆ ಅಕೌಂಟು ಸಹಜವಾಗಿ ರೇಣುಕಾ ಸ್ವಾಮಿದಾನ ಅಂತ ಕುತೂಹಲಕ್ಕೆ ನಿಮಗೆ ಉತ್ತರ ಸಿಗ್ತಾ, ಜೊತೆಗೆ ಪೊಲೀಸರು ಈ ಎಲ್ಲ ಬೆಳವಣಿಗೆಗಳು ಆಗ್ತಾ ಇರ್ತಕ್ಕಂಥದ್ರ ಬೆನ್ನಲ್ಲೇ ನಿಮ್ಮನ್ನೇನಾದ್ರು ಸಂಪರ್ಕ ಮಾಡಿ ಅದರ ಬಗ್ಗೆ ಮಾಹಿತಿ ಪಡೆಯುವಂಥ ಕೆಲಸಗಳೇನಾದ್ರು ಆಗ್ತಾ ಇದೆಯಾ? ನನಗೆ ನಾನು ನಿಮಗೆ ಕೇಳ್ತೀನಿ, ಯಾಕೆ ನೀವು ಯಾರಾದರೂ ಸೈಬರ್ ಕ್ರೈಮ್ ಅವ್ರಿಗೆ ನೀವು ಒಂದು ಕೇಳಬಾರ್ದು ಸರ್ ಈ ಪ್ರಶ್ನೆ? ಗೌತಮ್ KS 1990 ಈ ಅಕೌಂಟು ಯಾವಾಗ ಕ್ರಿಯೇಟ್ ಆಗಿದ್ದು, ಈ ಒಂದು ಜಿಮೇಲ್ ಐ ಡಿ ಯಾವ ಜಿಮೇಲ್ ಐ ಡಿಯಲ್ಲಿ ಈ ಅಕೌಂಟ್ ಲಾಗಿನ್ ಆಗಿದೆ, ಆ್ಯಂಡ್ ಎಷ್ಟು ಅಕೌಂಟ್ಸ್ ಕ್ರಿಯೇಟ್ ಆಗಿದೆ ಈ ಜಿಮೇಲ್ ಐ ಡಿಯಲ್ಲಿ, ಮತ್ತು ಯಾರ್ಯಾರಿಗೆ ಏನೇನು ಮೆಸೇಜ್ ಹೋಗಿದೆ, ಫುಲ್ ಅಪ್ ಟು ಡೇಟ್ ಹಿಸ್ಟ್ರಿ ಬರುತ್ತಲ್ಲ ಸರ್. ಅದೇ ಆ ಬಗ್ಗೆ ಏನಾದರೂ ಈಗ ಪೊಲೀಸರು ಸಹಜವಾಗಿ ಒಂದಿಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ, ನಿಮಗೂ ಗೊತ್ತಿದೆ. ಸೊ ನಿಮ್ಮನ್ನೇನಾರು ಅಂದರೆ ಸಂಪರ್ಕ ಮಾಡುವಂಥದ್ದು, ಮಾಹಿತಿ ಪಡೆಯುವಂಥ ಕೆಲಸಗಳೇನಾರು ಆಗಿದೆಯಾ ಅನ್ನುವಂಥದ್ದು? ಇಲ್ಲ ಸರ್, ನಿನ್ನೆ ಅದೇ ನ್ಯೂಸ್ ನೋಡ್ಬಿಟ್ಟು ನಂಗೆ ನಗು ಬರ್ತಾ ಇತ್ತು. ಯಾವುದೋ ನ್ಯೂಸ್ ತೋರಿಸ್ತಾ ಇತ್ತು, ಇದನ್ನು ಶೇರ್ ಮಾಡ್ಕೊಂಡಂಥ ನಟಿ ಚಿತ್ರಲ್ಲೂ ಕೂಡ ಇವಾಗ ಸಂಕಷ್ಟದಲ್ಲಿದ್ದಾರೆ, ನೋಟಿಸ್ ಹೋಗಿದೆ. ಸರ್, ನನಗೆ ನೋಟಿಸ್ ಕಳಿಸೋದನ್ನು ಸ್ಟೇಷನ್ನವರು ಇವ್ರಿಗೆ ಫೋನ್ ಮಾಡ್ಬಿಟ್ಟು ಹೇಳ್ತಾರಾ ಸರ್? ನನಗೆ ಫಸ್ಟ್ ಫೋನ್ ಮಾಡ್ತಾರಲ್ವ ಸರ್? ನನಗೆ ನೋಟಿಸ್ ಬಂದಿಲ್ಲ ಸರ್. ಬೈ ಚಾನ್ಸ್ ಏನಾದರೂ ಆ ಒಂದು ಪ್ರೊಸೀಡಿಂಗ್ಸ್ ಆದರೆ ನಾನು ಏನು ಮಾತಾಡ್ತಾ ಇದ್ದೀನಿ ಅದಕ್ಕೆ ನಾನು ಸ್ಟ್ಯಾಂಡ್ ತೊಗೋತೀನಿ ಸರ್, ಬಿಕಾಸ್ ನನಗೆ ಬಂದಿದೆ. ಈ ಒಂದು ನಿಟ್ಟಿನಲ್ಲಾದರೂ ಈ ಒಂದು ನೆಗೆಟಿವ್ ಕಮೆಂಟ್ಸ್ ನಿಲ್ಲೋದಾದರೆ ನಾನು ಫೈಟ್ ಮಾಡೋದಕ್ಕೆ ರೆಡಿ ಇದ್ದೀನಿ ಸರ್. ನಿಮ್ಮ ಜೊತೆಗೆ ನೀವು ಹೇಳ್ತಾ ಇದ್ರಿ ಜೂನ್ 7 ತನಕ ನಿಮ್ಗೆ ಗೊತ್ತಿರೋಂಥ ಕೆಲವು ನಟಿಯರಿಗೂ ಕೂಡ ಈ ರೀತಿಯ ಮೆಸೇಜ್ಗಳು ಬಂದಿದೆ ಅದೇ ಅಕೌಂಟಿಂದ ಅನ್ನುವಂಥದ್ದು. ಸೊ ಅವರು ಕೂಡ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂಥವ್ರ, ಸೊ ಅವರೇನಾದರೂ ಆ್ಯಕ್ಷನ್ ತೊಗೊಳ್ಳೋವಂಥದ್ದು, ಕಂಪ್ಲೇಂಟ್ ಕೊಡುವಂಥ ಪ್ಲಾನಲ್ಲಿ ಇದ್ದಾರೆ ಹೇಗೆ ಅನ್ನುವಂಥದ್ದು, ಮತ್ತು ಈ ಸಂದರ್ಭಕ್ಕೆ ಇದನ್ನು ಹೊರಗೆ ಹಾಕಿದಾಗ ನೀವು ಫೇಸ್ ಮಾಡಿದಂಥ ಸಿಚುವೇಶನ್ ಎಷ್ಟು? ಯಾರು ಶೇರ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಭಯ ಪಡ್ತಿದ್ದಾರೆ. ನಿಮಗೆ ಗೊತ್ತು, ಇವಾಗ ಹೀಟ್ ಆಫ್ ದ ಮೂಮೆಂಟು, ಒಂದು ಮಾತಾಡಿದ್ರೆ ಇನ್ನೊಂದು ಆಗ್ತಾ ಇದೆ. ಸೊ ಈ ಒಂದು ಭಯ ಇರಬೇಕಾದ್ರೆ ಯಾರು ಶೇರ್ ಮಾಡ್ಕೋತಾರೆ ಸರ್? ಇವಾಗ ನೋಡಿ, ನಾನೇ ಶೇರ್ ಮಾಡ್ಕೊಂಡಿರೋದಕ್ಕೆ ಸುಳ್ಳು ಅಂತಾರೆ, ಪಬ್ಲಿಸಿಟಿ ಅಂತಾರೆ. ಇಂಥ ಜನಗಳಿಗೆ ಏನು ಹೇಳ್ತೀರಾ? ಸೊ ಯಾರಾದರೂ ಸತ್ಯನ ಆಚೆ ಹಾಕಕ್ಕೆ ಬರ್ತಿದ್ದಾರೆ ಅಂದರೆ ದಯವಿಟ್ಟು ಅವ್ರನ್ನ ಜಡ್ಜ್ ಮಾಡಬೇಡಿ, ಫಸ್ಟು ಅವ್ರು ಸತ್ಯ ಆಚೆ ಬರಲಿ. ಆ್ಯಂಡ್ ನಾನು ಹುಡುಗಿರಿಗೆ ಕೇಳ್ಕೊಳ್ಳೋದೇನೆಂದರೆ, ಯಾರ್ಯಾರು ಆರ್ಟಿಸ್ಟ್ಗಳು, ಕಾಮನ್ ಹುಡುಗಿರು, ಇವರಿಗೆಲ್ಲ ಈ ಅಕೌಂಟಿಂದ ಬಂದಿದೆ, ದಯವಿಟ್ಟು ಒಂದು ಹ್ಯಾಶ್ಟ್ಯಾಗ್ನ ಕ್ರಿಯೇಟ್ ಮಾಡಿಬಿಟ್ಟು ನೀವು ಪೋಸ್ಟ್ ಮಾಡ್ತಾ ಹೋಗಿ. ಸೊ ದಟ್ ನೀವು ಆ ಹ್ಯಾಶ್ಟ್ಯಾಗ್ನ ನಾವು ಟ್ಯಾಪ್ ಮಾಡಿದ್ರೇ ಬಂದುಬಿಡುತ್ತೆ ಕೆಳಗಡೆ ಎಷ್ಟು ಜನಕ್ಕೆ ಹೋಗಿದೆ ಮೆಸೇಜಸ್ ಅಂತ. ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ನಾವು ಒಂದು ಒಳ್ಳೆ ರೀಸನ್ಗೆ ಇದನ್ನು ಶೇರ್ ಮಾಡ್ಕೋತಿರೋದು. ಸೊ ಬಂದಿದ್ರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ನೋಡಿ ಸರ್, ಅದಾದಮೇಲೆ ನನ್ನ ಫ್ರೆಂಡ್ ಒಬ್ಬರು ಮಾಡಲ್ಲೇ, ಆಯಿತಾ, ಅವ್ರ ಹೆಸರು ಬೇಡ, ಇಲ್ಲಿ ನೋಡಿ ಸರ್ ಮೆಸೇಜಸ್ ನೋಡಿ ಸರ್ ಆ ಅಕೌಂಟಿಂದ. ಆ್ಯಂಡ್ ಇದಾದ ಮೇಲೆ ಸರ್ ಎಷ್ಟೊಂದು ಜನ ನನ್ನ ಫಾಲೋವರ್ಸ್ಗಳು ಶೇರ್ ಮಾಡ್ಕೊಂಡಿರೋದು ನೋಡಿ ಸರ್. ಇದು ಓದಿ ಸರ್, ಇದು ನನಗೂ ಆ ಅಕೌಂಟಿಂದ ಮೆಸೇಜಸ್ ಬಂದಿದೆ. ನಾನು ಇವಾಗ ಚೆಕ್ ಮಾಡಿಕೊಂಡೆ, ನೋಡಿ ಶಾಕ್ ಆಯಿತು. ಅದಾದಮೇಲೆ ನೋಡಿ ನೋಡಿ ಸರ್ ಇನ್ನೊಂದು ಮೆಸೇಜ್ ನೋಡಿ, ಇವಾಗ ನೋಡಿದೆ. ಈ ಥರ ಸಾಕಷ್ಟು ಮೆಸೇಜಸ್ ಬಂದಿದೆ ನನಗೆ.